ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಬಿಸಿ ಚರ್ಚೆಗಳಾದವು. ಕಬ್ಬಿನ ದರದ ಬಗ್ಗೆ ಆಡಳಿತ ಪಕ್ಷ ವಿಪಕ್ಷ ನಾಯಕರ ನಡುವೆ ಜಟಾಪಟಿಯಾಯಿತು. ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಚರ್ಚೆ ಆಯಿತು. ಇವತ್ತು ಮೂರನೇ ದಿನದ ಅಧಿವೇಶನ ನಡೆಯಲಿದ್ದು ಬೆಳಗ್ಗೆ 11 ಗಂಟೆಗೆ ಕಲಾಪ ಶುರುವಾಗಲಿದೆ. ಇವತ್ತು ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳ ಮಸೂದೆ ಮಂಡನೆ ಮಾಡುವ ಸಾಧ್ಯತೆ ಇದೆ. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರಕ್ಕೆ ಸರ್ಕಾರ ಸಿದ್ಧತೆ ನಡೆಸಿದ್ದು, ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋಕೆ ಬಿಜೆಪಿ ಕೂಡ ಮುಂದಾಗಿದೆ. ಉಳಿದಂತೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಮೇಲೆ ಚರ್ಚೆ ಮುಂದುವರಿಯುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ಸಚಿವರು ಶಾಸಕರಿಗೆ ಸಿಎಂ ನೀತಿ ಪಾಠ ಮಾಡಿದ್ದಾರೆ. ಸದನದಲ್ಲಿ ಸಮರ್ಥವಾಗಿ ಅಭಿಪ್ರಾಯವನ್ನ ಮಂಡಿಸಿ ಬಿಜೆಪಿಯವರ ಆರ್ಭಟಕ್ಕೆ ಮಣಿಬೇಡಿ, ಅವರಿಗೆ ಮಾತಲ್ಲೇ ಸರಿಯಾಗಿ ಚಾಟಿ ಬೀಸಿ, ಸಚಿವರ ಮಾತಿನ ವೇಳೆ ಬೆಂಬಲಕ್ಕೆ ನಿಲ್ಲಿ, ಯಾವುದೇ ಕಾರಣಕ್ಕೂ ಅವರ ಕೈ ಮೇಲಾಗದಂತೆ ನೋಡ್ಕೊಳ್ಳಿ, ಇಲಾಖಾವಾರು ಸಚಿವರು ಸರಿಯಾಗಿ ಉತ್ತರ ಕೊಡಬೇಕು, ವಿಷಯ ಅರ್ಥ ಮಾಡಿಕೊಳ್ಳದೆ ಪೇಚಿಗೆ ಸಿಲುಕಬೇಡಿ, ಸದನದಲ್ಲಿ ಗೈರಾಗಬೇಡಿ ಅಂತ ಸಲಹೆಗಳನ್ನು ನೀಡಿದ್ದಾರೆ. ಇನ್ನು ಸಿಎಲ್ಪಿ ಸಭೆ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದು, ಸಿಎಲ್ಪಿ ಸಭೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಿದೆ. ಸದನದಲ್ಲಿ ಹೇಗೆ ಮಾತನಾಡಬೇಕು ಅಂತ ಸಚಿವರು ಶಾಸಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಎಂದರು. ಅಲ್ಲದೆ ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಎನ್ನುವ ಚರ್ಚೆ ವಿಚಾರವಾಗಿ ಮಾತನಾಡಿದ ಅವರು, ನಾನು ಇಂದಿರಾ ಗಾಂಧಿ ಕಾಲದಿಂದಲೂ ಇದೇ ಪಕ್ಷದಲ್ಲಿದ್ದೀನಿ, ನಾನು ಇಂದಿರಾ ಗಾಂಧಿ ಅಭಿಮಾನಿ, ಆ ಹೇಳಿಕೆ ಕೊಟ್ಟಿದ್ದಾರೆ, ಖಂಡಿಸ್ತೀನಿ ಅಂತ ಹೇಳಿದ್ರು. ಸಭೆ ಬಳಿಕ ಕೆಎನ್ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಸದನದಲ್ಲಿ ಹೇಗೆ ಮಾತನಾಡಬೇಕು ಅಂತ ಚರ್ಚೆ ನಡೆಸಲಾಗಿದೆ. ಇನ್ನು ಸಿಎಲ್ಪಿ ಸಭೆಗೂ ಮುನ್ನ ಯತೀಂದ್ರ ಹೇಳಿಕೆ ಬಗ್ಗೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಹಾಗೂ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯತೀಂದ್ರ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನಾನು ಅವರ ಬಳಿ ಮಾತನಾಡ್ತೀನಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಜಮೀರ್ ಅಹಮದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಎನ್ನುವ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಸಚಿವ ಭೈರತಿ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇನ್ನೂ ಗಟ್ಟಿಮುಟ್ಟಾಗಿ ಚೆನ್ನಾಗೇ ಇದ್ದಾರೆ, ಸಿದ್ದರಾಮಯ್ಯನವರೇ ನಮ್ಮ ಅಹಿಂದ ನಾಯಕರು, ಮುಂದಿನ ನಾಯಕತ್ವ ಯಾರದ್ದು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಇನ್ನು ಪವರ್ ಶೇರಿಂಗ್ ವಿಚಾರಕ್ಕೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಯತೀಂದ್ರ ತಮ್ಮದೇ ಅಭಿಪ್ರಾಯ ಹೇಳಿರೋದು, ನಮ್ಮಲ್ಲಿ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಫೈನಲ್ ಅಂದ್ರು. ಬೆಳಗಾವಿಯ ವಿಧಾನಸಭೆ ಅಧಿವೇಶನದಲ್ಲಿ ವಿಪಕ್ಷದವರು ಹಾಗೂ ಸ್ವಪಕ್ಷದವರಿಗೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಯಾರೇ ಆದರೂ ಸಂಸದೀಯ ಪದಗಳನ್ನ ಬಳಸೇ ಮಾತಾಡಬೇಕು, ವಿಪಕ್ಷದವರು ಮಾತಾಡುವಾಗ ಸುಮ್ನೆ ಅಡ್ಡಿಪಡಿಸೋದು ಬೇಡ ಅಂತ ಸ್ವಪಕ್ಷದವರಿಗೆ ಸಲಹೆ ಕೊಟ್ಟಿದ್ದಾರೆ. ಅಲ್ಲದೆ ಸಾಧ್ಯವಾದ ಮಟ್ಟಿಗೆ ಅಸತ್ಯ ಹೇಳೋದನ್ನ ಕಡಿಮೆ ಮಾಡಿ ಅಂತ ವಿಪಕ್ಷಕ್ಕೆ ಚಾಟಿ ಬೀಸಿದ್ರು. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ವಿಳಂಬದ ಬಗ್ಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಉತ್ತರ ನೀಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇದುವರೆಗೂ 23 ಕಂತುಗಳನ್ನು ಬಿಡುಗಡೆ ಮಾಡಿದ್ದೀವಿ, ಹಣಕಾಸು ಇಲಾಖೆ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ನಾವು ಅಮೌಂಟ್ ತಡ ಮಾಡದೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ನೀಡಿದ ತೆಂಗಿನಕಾಯಿ, ಯಾಕೆ ಸರ್ಕಾರದಲ್ಲಿ ಹಣ ಇಲ್ವಾ ಅಂತ ಕೇಳಿದ್ದಾರೆ. ಇದಕ್ಕೆ ಆಕ್ರೋಶಗೊಂಡು ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಮಾಡೆಲ್ ಅನುಸರಿಸಿದ ಬಿಜೆಪಿ ಬಗ್ಗೆ ಪ್ರಸ್ತಾಪ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸಭೆ ಪರಿಷತ್ನಲ್ಲಿ ಕಬ್ಬಿನ ಬೆಂಬಲ ಬೆಲೆ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾರ್ ನಡೆದಿದೆ. ಬೆಂಬಲ ನೀಡುವಲ್ಲಿ ಕೇಂದ್ರ ಸರ್ಕಾರ ಸಹಕಾರ ನೀಡಲಿಲ್ಲ ಅಂತ ಆಡಳಿತ ಪಕ್ಷದ ಸದಸ್ಯರು ಆರೋಪ ಮಾಡಿದ್ದಾರೆ. ಇದಕ್ಕೆ ಸಿಟ್ಟಾದ ಬಿಜೆಪಿ ಸದಸ್ಯರು, ರೈತರಿಗೆ ಸಹಾಯ ಮಾಡದ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರು. ಈ ವೇಳೆ ಕೋಲಾಹಲವೇ ಸೃಷ್ಟಿಯಾಯಿತು. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ರೈತರ ಪರ ನಿಂತು ಬಿಜೆಪಿ ಬೃಹತ್ ಹೋರಾಟ ಮಾಡಿದೆ. ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಪ್ರತಿಭಟನಾ ವೇದಿಕೆಯಲ್ಲೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಪ್ರತಿಭಟನಾ ವೇದಿಕೆಯಿಂದ ನೇರವಾಗಿ ಸುವರ್ಣಸೌಧಕ್ಕೆ ಬಿಜೆಪಿ ನಾಯಕರು ಚಲೋ ನಡೆಸಿದ್ದು ಸುವರ್ಣಸೌಧ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಆದರೆ ಬಿಜೆಪಿ ನಾಯಕರನ್ನ ಅಲರ ವಾರ್ಡ್ ಕ್ರಾಸ್ ಬಳಿಯೇ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಭಾರೀ ಹೈಡ್ರಾಮಾ ನಡೆದಿತ್ತು. ಬಳಿಕ ಪೊಲೀಸರು ವಿಜೇಂದ್ರ, ಅಶೋಕ್, ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದು ಅಲ್ಲಿಂದ ಕರೆದೊಯ್ದಿದ್ದಾರೆ. ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ಪ್ರತಿಭಟನೆ ಮಾಡಬೇಕಾಗಿರುವುದು ಕೇಂದ್ರದ ವಿರುದ್ಧ,
ರಾಜ್ಯಕ್ಕೆ ಅನ್ಯಾಯ ಆಗಿರೋದು ಕೇಂದ್ರದಿಂದ. ಸಕ್ಕರೆ ಬೆಲೆ, ಕಬ್ಬು ಬೆಲೆ, ಮೆಕ್ಕೆಜೋಳ, ಎಥೆನಾಲ್ನಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವುದೇ ಅನುದಾನ ಕೊಡ್ತಿಲ್ಲ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವ ಮಹದೇವಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಸದ್ದು ಮಾಡ್ತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಟಿಪ್ಪು ಜಯಂತಿಯ ಆಚರಣೆ ವಿಚಾರ ಮುನ್ನೆಲೆಗೆ ಬಂದಿದೆ. ಟಿಪ್ಪು ಜಯಂತಿ ಮಾಡೇ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಸ್ಥಗಿತ ಆಗಿದೆ ಅಷ್ಟೇ. ಟಿಪ್ಪು ಅಭಿಮಾನಿಗಳು ಯಾರೂ ಆಚರಣೆಯನ್ನ ನಿಲ್ಲಿಸಿಲ್ಲ. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಟಿಪ್ಪು ಜಯಂತಿ ಆಚರಣೆ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಜ್ಯಕ್ಕೆ ಟಿಪ್ಪು ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದರು. ಮೈಸೂರು ಮಹಾರಾಜರು ತಿನ್ನುವ ಊಟದಲ್ಲಿ ವಿಷ ಹಾಕಿದವರು ಟಿಪ್ಪು. ರಾಜ್ಯದ ದೇವಾಲಯಗಳನ್ನ ಮಸೀದಿ ಮಾಡಿದ ಕೀರ್ತಿ ಟಿಪ್ಪುಗೆ ಸಲ್ಲಬೇಕು. ರಾಷ್ಟ್ರಕವಿ ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಾಲುಮರದ ತಿಮ್ಮಕ್ಕ ಅವರ ಜಯಂತಿ ಆಚರಣೆ ಮಾಡಲಿ. ಧರ್ಮ ವಿರೋಧಿ ಮತ್ತು ಮತಾಂತರಿ ಟಿಪ್ಪು ಜಯಂತಿ ಆಚರಣೆ ಮಾಡಬಾರ್ದು, ಕೈ ಬಿಡಬೇಕು ಅಂತ ಕಿಡಿಕಾರಿದ್ರು. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ನಡೆಸಿದೆ. ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಹಾಗೂ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಬಗ್ಗೆ ತಂತ್ರಗಾರಿಕೆ, ಸರ್ಕಾರದ ಆಂತರಿಕ ಕಚ್ಚಾಟ, ಈ ವಿಷಯಗಳ ಮೇಲೆ ಚರ್ಚೆ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ಇನ್ನು ಈ ಸಭೆಗೆ ಬಿಜೆಪಿ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ರಾಜ್ಯದ ತೊಗರಿ ಬೆಳೆಗಾರರ ಸಮಸ್ಯೆಗಳನ್ನು ಕುರಿತು ಪತ್ರ ಬರೆದಿದ್ದಾರೆ. ತೊಗರಿ ಬೆಳೆಯ ದರ ಕುಸಿತ ಆಗಿದೆ, ಇದರಿಂದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. 16.8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 12.6 ಲಕ್ಷ ಮೆಟ್ರಿಕ್ ಟನ್ ತೊಗರಿ ಬೆಳೆಯಲಾಗಿದೆ. ಆದರೆ ಕಲಬುರಗಿ, ಯಾದಗಿರಿ, ರಾಯಚೂರು, ಬಿಜಾಪುರ, ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬೆಳೆದ ತೊಗರಿಗೆ ಬೆಲೆ ಸಿಗದೆ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹೀಗಾಗಿ ಎಂಎಸ್ಪಿ ಹೆಚ್ಚಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಪರ ತುಮಕೂರಿನಲ್ಲಿ ಹಕ್ಕೊತ್ತಾಯ ಜನಾಂದೋಲನ ಜಾಥಾ ನಡೆಸಲಾಗಿದೆ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಪರಮೇಶ್ವರ್ ಅವರನ್ನ ಮುಂದಿನ ಸಿಎಂ ಮಾಡಬೇಕು ಅಂತ ಜನಾಂದೋಲನ ಜಾಥಾ ನಡೆಸಿದ್ದಾರೆ. ಜನಾಂದೋಲನದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯ ಪ್ರಕರಣ ಸಂಬಂಧ ಸಿಇಒ ಪೀಟರ್ ಎಲ್ಬರ್ಸ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಂಡಿಗೋ ಕಾರ್ಯಾಚರಣೆ ಈಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಎಲ್ಲ 138 ಮಾರ್ಗಗಳಲ್ಲೂ ಹಾರಾಟ ಪುನರಾರಂಭ ಆಗಿದೆ. ಜೊತೆಗೆ ಏರ್ಪೋರ್ಟ್ನಲ್ಲಿದ್ದ ಲಗೇಜ್ ಅನ್ನ ಮರಳಿಸಿದ್ದೀವಿ. ಈ ಘಟನೆ ಬಳಿಕ ಕಲಿಬೇಕಾಗದ್ದು ಬಹಳಷ್ಟಿದೆ ಅಂತ ಇಂಡಿಗೋ ಸಿಇಒ ಪೀಟರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಕೂಡ ದೇಶದಲ್ಲಿ 420ಕ್ಕೂ ವಿಮಾನಗಳನ್ನು ರದ್ದುಪಡಿಸಲಾಗಿತ್ತು. ಮಧ್ಯೆ ಇಂಡಿಗೋ ವಿಮಾನ ಸಂಸ್ಥೆಗೆ ಈಗ ನಿಗದಿಯಾಗಿರುವ ವೇಳಾಪಟ್ಟಿಯಲ್ಲಿ 10% ಕಡಿತ ಮಾಡಿದೆ. ಬೇರೆ ಸಂಸ್ಥೆಗಳಿಗೆ ಹಂಚೋದಕ್ಕೆ ಡಿಜಿಸಿಎ ನಿರ್ಧಾರ ಮಾಡಿದೆ. ಕಾರವಾರ ಜೈಲಿನಲ್ಲಿ ಮತ್ತೆ ಮಾರಾಮಾರಿಯಾಗಿದೆ. ಜೈಲಿನಲ್ಲಿದ್ದ ಮಂಗಳೂರಿನ 6 ಖೈದಿಗಳಿಂದ ಗಲಾಟೆ ನಡೆದಿದ್ದು, ಜೈಲಿನಲ್ಲಿದ್ದ ಟಿವಿ ಸೇರಿದಂತೆ ಹಲವು ವಸ್ತುಗಳನ್ನು ಒಡೆದುಹಾಕಿದ್ದಾರೆ. ಮೊನ್ನೆ ಅಷ್ಟೇ ಮಾದಕ ವಸ್ತುಗಳಿಗಾಗಿ ಗಲಾಟೆ ನಡೆದಿತ್ತು. ಗಲಾಟೆಯಲ್ಲಿ ಜೈಲರ್ ಸೇರಿ 3 ಸಿಬ್ಬಂದಿ ಮೇಲೆ ಹಲ್ಲೆ ಆಗಿತ್ತು. ಇದೀಗ ಮತ್ತೆ 6 ಖೈದಿಗಳಿಂದ ಮಾರಾಮಾರಿ ನಡೆದಿದೆ. ಅಕ್ರಮ ವಲಸೆ ಬಂದ ಬಾಂಗ್ಲಾ ವಲಸಿಗರಿಗೆ ಶಿಕ್ಷೆ ಪ್ರಕಟವಾಗಿದೆ. 10 ಮಂದಿ ಆರೋಪಿತರಿಗೆ 2 ವರ್ಷ ಸಜೆ ಮತ್ತು ತಲಾ 10,000 ದಂಡ ವಿಧಿಸಿ ಆದೇಶ ಹೊರಡಿಸಲಾಗಿದೆ. ಉಡುಪಿಯ ಮಲ್ಪೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ಟೋಬರ್ 11ರಂದು 7 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ವಶಕ್ಕೆ ಪಡೆದಿದ್ರು. ನಂತರ ಇವರು ಕೊಟ್ಟ ಮಾಹಿತಿಯ ಮೇರೆಗೆ ಮತ್ತೆ 3 ಬಂಧಿಸಿದ್ರು. ಬಂಧಿತರಲ್ಲಿ ಭಾರತ ದೇಶದ ಯಾವುದೇ ಅನುಮತಿ ದಾಖಲೆ ಇರಲಿಲ್ಲ. ನಕಲಿ ಆಧಾರ್ ಕಾರ್ಡ್ ದಾಖಲೆ ಸೃಷ್ಟಿ ಮಾಡಿಕೊಂಡಿದ್ರು. ಹೀಗಾಗಿ ಉಡುಪಿಯ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸಿಜೆಎಂ ನ್ಯಾಯಾಲಯ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ರಾಜ್ಯದಲ್ಲಿ ಸದ್ದು ಮಾಡೋಕೆ ಡೆವಿಲ್ ಸಿನಿಮಾ ಸಿದ್ಧವಾಗಿದೆ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲಲ್ಲಿರೋದ್ರಿಂದ ಚಿತ್ರ ಕಣ್ತುಂಬಿಕೊಳ್ಳೋಕೆ ಆಗ್ತಾ ಇಲ್ಲ. ಹೀಗಾಗಿ ಅಭಿಮಾನಿಗಳಿಗೆ ದರ್ಶನ್ ಜೈಲಿಂದಲೇ ಪ್ರೀತಿಯ ಪತ್ರ ಬರೆದಿದ್ದು ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಮಾಧ್ಯಮದಲ್ಲಿ ಅದನ್ನು ಹಂಚಿಕೊಂಡಿದ್ದಾರೆ. ನಾನು ಈ ಸಂದೇಶವನ್ನು ನನ್ನ ಹೃದಯದಿಂದ ನೀಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ, ಚಿತ್ರಕ್ಕೆ ನೀವು ನೀಡ್ತಾ ಇರುವ ಬಿಡುವಿಲ್ಲದ ಪ್ರಚಾರ, ನಾನು ದೂರವಿದ್ರೂ ನೀವೆಲ್ಲ ನನ್ನ ಜೊತೆಗೆ ಇರುವ ಧೈರ್ಯ ನೀಡಿದ. ನೀವೇ ನನ್ನ ಬಲ, ನೀವೇ ನನ್ನ ಕುಟುಂಬ, ನನ್ನ ಶಕ್ತಿ.
ಆದಷ್ಟು ಬೇಗ ನಿಮ್ಮನ್ನ ಭೇಟಿಯಾಗುವ ದಿನಕ್ಕಾಗಿ ಕಾಯ್ತಿದ್ದೀನಿ ಅಂತ ಸಂದೇಶ ರವಾನಿಸಿದ್ದಾರೆ. ಜನರನ್ನ ಫ್ರೀಯಾಗಿ ವಿದೇಶಕ್ಕೆ ಟ್ರಿಪ್ ಕಳುಹಿಸಿ ಅಲ್ಲಿಂದ ಡ್ರಗ್ಸ್ ತರಿಸ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ವಿಚಾರಣೆ ವೇಳೆ ಬೃಹತ್ ಡ್ರಗ್ ಜಾಲ ಇದೀಗ ಬೆಳಕಿಗೆ ಬಂದಿದೆ. ಕೇರಳ ಮೂಲದ ಸೈಫುದ್ದೀನ್ ಹಾಗೂ ಸಿಮ್ರನ್ ಎನ್ನುವವರನ್ನ ಕೆಲ ದಿನಗಳ ಹಿಂದೆ ಬಂಧಿಸಲಾಗಿತ್ತು. ಫ್ರೀ ಟ್ರಿಪ್ ಅಂತ ಬ್ಯಾಂಕಾಕ್ಗೆ ತೆರಳಿದ್ದ ದಂಪತಿ ಅಲ್ಲಿಂದ ಬರೋವಾಗ ತಂದಿದ್ದ ಪಾರ್ಸೆಲ್ ಮೂಲಕ ಸಿಕ್ಕಿಬಿದ್ದಿದ್ದಾರೆ. ಜ್ಯೋತಿಷಿಯಂತೆ ವೇಷ ಹಾಕೊಂಡಿದ್ದ ಸುಬೇರ್ ಎಂಬಾತ ದಂಪತಿ ಮೂಲಕ ಡ್ರಗ್ಸ್ ತರಿಸಿದ್ನಂತೆ. ಕೇರಳದಲ್ಲಿ ಸುಬೇರ್ ಡ್ರಗ್ಸ್ ದಂಧೆ ಮಾಡ್ಕೊಂಡಿದ್ದಂತೆ. ಸದ್ಯ ಮೂವರನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ. ದೆಹಲಿಯ ಸಂಸತ್ ಗ್ರಂಥಾಲಯ ಕಟ್ಟಡದ ಸಭಾಂಗಣದಲ್ಲಿ ಎನ್ಡಿಎ ಸಂಸದೀಯ ಪಕ್ಷದ ಸಭೆ ನಡೆದಿದೆ. ಈ ವೇಳೆ ಎನ್ಡಿಎ ಒಕ್ಕೂಟದ ಎಲ್ಲ ನಾಯಕರು ಪ್ರಧಾನಿ ಮೋದಿ ಅವರಿಗೆ ಬೃಹತ್ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಬಳಿಕ ಸಂಸದರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಸರ್ಕಾರವು ಆರ್ಥಿಕ ಚಟುವಟಿಕೆಯನ್ನ ಹೆಚ್ಚಿಸಲು ಅಥವಾ ಆದಾಯವನ್ನ ಹೆಚ್ಚಿಸಲು ಮಾತ್ರವಲ್ಲದೆ ಸಾಮಾನ್ಯ ಜನರ ಜೀವನವನ್ನ ಮೂಲಭೂತವಾಗಿ ಸುಗಮಗೊಳಿಸಲು ಸುಧಾರಣೆಗಳನ್ನ ಕೈಗೆತ್ತಿಕೊಳ್ತಾ ಇದೆ ಅಂತ ಹೇಳಿದ್ರು. ರಾಜ್ಯಸಭೆಯಲ್ಲಿ ನಡೆದ ವಿಶೇಷ ಚರ್ಚೆಯಲ್ಲಿ ಅಮಿತ್ ಶಾ ವಂದೇ ಮಾತರಂ ಗೀತೆ ಕುರಿತು ಮಾತಾಡಿದ್ದಾರೆ. ವಂದೇ ಮಾತರಂ ಗೀತೆಯನ್ನ ಭಾರತದ ಪುನರ್ಜನ್ಮದ ಮಂತ್ರ ಅಂತ ಬಣ್ಣಿಸಿದ್ರು. ವಂದೇ ಮಾತರಂನ ಚರ್ಚೆ ಯಾವುದೇ ಪ್ರದೇಶಕ್ಕೆ ಸೀಮಿತ ಅಲ್ಲ, ಅದು ದೇಶದ ಸ್ವಾತಂತ್ರ್ಯ ಹೋರಾಟದ ಮಂತ್ರ. ವಂದೇ ಮಾತರಂ ಗೀತೆ ತುಂಡರಿಸದೇ ಇದ್ದಿದ್ರೆ ದೇಶ ವಿಭಜನೆನೇ ಆಗ್ತಾ ಇರಲಿಲ್ಲ ಅಂತ ವಿಪಕ್ಷಗಳ ವಿರುದ್ಧ ಚಾಟಿ ಬೀಸಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮತಗಳ್ಳತನದ ಬಗ್ಗೆ ಪ್ರಸ್ತಾಪಿಸಿ ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಚುನಾವಣಾ ಗುರುತಿನ ಚೀಟಿಗಳು ಅಕ್ರಮವಾಗಿ ಪ್ರಿಂಟ್ ಆಗಿವೆ. ನನ್ನ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರಿಸಿಲ್ಲ. ಪ್ರಧಾನಿ ಮೋದಿಗೆ ಲಾಭವಾಗುವ ರೀತಿ ಆಯೋಗ ವರ್ತಿಸಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇತ ಎಲ್ಲ ಸರ್ಕಾರಿ ಸಂಸ್ಥೆಗಳ ಮೇಲೆ ಆರ್ಎಸ್ಎಸ್ ಹಿಡಿತ ಇದೆ ಎಂದ ರಾಹುಲ್ ಗಾಂಧಿ ಆರೋಪಕ್ಕೆ ಸಂಸತ್ನಲ್ಲಿ ಬಿಜೆಪಿಯಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪೌರತ್ವ ಪಡೆಯುವ 3 ವರ್ಷಗಳ ಮೊದಲೇ 1980ರ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸಿದ ಆರೋಪ ಇದೆ. ಈ ಆರೋಪಕ್ಕೆ ದೆಹಲಿ ನ್ಯಾಯಾಲಯ ಉತ್ತರ ಕೇಳಿ ನೋಟಿಸ್ ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನ 2026ರ ಜನವರಿ 6ಕ್ಕೆ ನಿಗದಿಪಡಿಸಿದೆ. ಈ ಸಂಬಂಧ ಮಾತನಾಡಿದ ಪ್ರಿಯಾಂಕಾ ವಾದ್ರಾ ಪೌರತ್ವ ಪಡೆದ ನಂತರ ಮತ ಚಲಾಯಿಸಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಭಾರತದ ಅಕ್ಕಿ ಆಮದು ಮೇಲೆ ಹೊಸ ಸುಂಕ ವಿಧಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳಿವು ಕೊಟ್ಟಿದ್ದಾರೆ. ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಟ್ರಂಪ್, ಇನ್ನು ಮುಂದೆ ಭಾರತದ ತನ್ನ ಅಕ್ಕಿಯನ್ನ ಅಮೆರಿಕದಲ್ಲಿ ಸುರಿಯೋ ಹಾಗಿಲ್ಲ. ಭಾರತದ ಅಕ್ಕಿ ಮತ್ತು ಕೆನಡಾದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕಗಳನ್ನು ಪರಿಚಯಿಸುವ ಬಗ್ಗೆ ನಾನು ಗಂಭೀರವಾಗಿ ಚಿಂತಿಸಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕ ಸೇರಿದಂತೆ ಇಲ್ಲಿಂದ ಅಕ್ಕಿ ರಫ್ತು ಮಾಡುವ ಇನ್ನಷ್ಟು ರಾಜ್ಯಗಳಿಗೆ ಸುಂಕದ ಬರೆ ಬೀಳುತ್ತೆ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವೆ ಗಡಿ ಸಂಘರ್ಷ ಮುಂದುವರೆದಿದೆ. ಯುದ್ಧದಲ್ಲಿ ಈವರೆಗೂ 14ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ದಕ್ಷಿಣ ಕಾಂಬೋಡಿಯಾದ ಮೇಲೆ ಥೈಲ್ಯಾಂಡ್ ವೈಮಾನಿಕ ದಾಳಿ ನಡೆಸಿತ್ತು. ದಾಳಿಯಲ್ಲಿ ಸಾವು ನೋವು ಹೆಚ್ಚಾಗ್ತಿವೆ. ಇತ್ತ ಒಡ್ಡರ್ ಮಿಂಚೆ ಪ್ರಾಂತ್ಯದ ಸ್ಥಳೀಯರು ಸ್ಥಳಾಂತರಗೊಳ್ತಿದ್ದಾರೆ. ಈವರೆಗೆ 3 ಲಕ್ಷ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. 7 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡು 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದಲ್ಲಿ ಮಂಗಳವಾರ ಈ ಘಟನೆ ನಡೆದಿದೆ. ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಮೊದಲ ಮಹಡಿಯಲ್ಲಿ ಬ್ಯಾಟರಿ ಸ್ಫೋಟಗೊಂಡ ಪರಿಣಾಮ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 101 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕಟಕ್ನಲ್ಲಿ ನಡೆದ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಕೇವಲ 74 ರನ್ಗಳಿಗೆ ಆಲ್ ಔಟ್ ಮಾಡಿ 5 ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆ ಪಡೆದಿದೆ. ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ 175 ರನ್ ಕಲೆ ಹಾಕಿತ್ತು. ಬ್ಯಾಟಿಂಗ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ್ರೆ ಬೌಲಿಂಗ್ನಲ್ಲೂ 1 ವಿಕೆಟ್ ಪಡೆದು ಮಿಂಚಿದ್ದಾರೆ.